ಉಗಾದಿ ಹಬ್ಬಕ್ಕೆ ಅಂತ ಊರಿಗೆ ಹೊರಟಿದ್ವಿ. ಇದು ಉಗಾದಿ ಹಬ್ಬದ ವ್ಲಾಗ್ ಹಾಕಿರತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಲೇಟೇ ಆಯ್ತು. ಹಬ್ಬ ಭಾನುವಾರ ಇತ್ತು. ನಾವು ಶನಿವಾರ ಬೆಳಗ್ಗೆ ಒಂದು 11 ಗಂಟೆಗೆ ಮನೆಯಿಂದ ಹೊರಟಿದ್ದು. ಪ್ರತಿ ವರ್ಷ ನಮ್ ಯುಗಾದಿ ಹಬ್ಬ ಊರಲ್ಲೇನೆ ಇರುತ್ತೆ. ಇತ್ತೀಚೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮನೆಯಿಂದ ಆಚೆ ಹೋಗೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಬಿಸಿಲು ಬರೋಕ್ಕೂ ಮುಂಚೆನೆ ಹೊರಡೋಣ ಅಂತ ಅನ್ಕೊಂಡ್ರು ಆಗ್ಲೇ ಇಲ್ಲ. ಹೋಗ್ತಾ ಆನ್ ದ ವೇ ಹಂಗೆ ವಾಚ್ದು ಶೆಲ್ ಆಗೋಗ್ಬಿಟ್ಟಿತ್ತು. ಅದು ಓಡ್ತಾ ಇರ್ಲಿಲ್ಲ. ಅದಕ್ಕೆ ಹಂಗೆ ಹಾಕ್ಸ್ಕೊಂಡು ಹೋಗೋಣ ಅಂತ ನಂದು ಮತ್ತೆ ನಮ್ಮ ಯಜಮಾನ್ರು ಇಬ್ರದ್ದು ಕೂಡ ಹಾಳಾಗಿತ್ತು. ಅದನ್ನ ರೆಡಿ ಮಾಡಿಸ್ತಾ ಇದ್ದೆ. ನಂದ್ ರೆಡಿ ಆಯ್ತು. ನಮ್ಮ ಹಸ್ಬೆಂಡ್ ಜಾಸ್ತಿ ದಿನ ಹಂಗೆ ಇಟ್ಬಿಟ್ಟಿದ್ರಿಂದ ಬೋರ್ಡ್ ಹೋಗ್ಬಿಟ್ಟಿತ್ತು. ಅದನ್ನು ಕೂಡ ಹೊಸದ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾನು ನಮ್ಮ ಯಜಮಾನ್ರು, ನನ್ನ ಮಗ ಮತ್ತೆ ನನ್ನ ಮಗಳು ಹೋಗ್ತಾ ಇದೀವಿ. ಹಬ್ಬಕ್ಕೆ ಏನೇನ್ ಬೇಕೋ ಎಲ್ಲಾನು ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಿಂದನೇ ತಗೊಂಡ್ ಹೋಗ್ಬಿಡ್ತೀವಿ. ಹಂಗೆ ಇಲ್ಲಿ ಹೋಗ್ತಾ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಸ್ವಲ್ಪ ತಗೊಂಡೆ. ಆಮೇಲೆ ಹೋಗ್ತಾ ಊಟಕ್ಕೆ ಅಂದ್ಬಿಟ್ಟು ರಾಮನಗರ ಹತ್ರ ಹೋಟೆಲ್ ಹತ್ರ ನಿಲ್ಸಿದ್ವಿ. ಮಧ್ಯಾಹ್ನ ಟೈಮ್ ಆಗಿದ್ರಿಂದ ನಾನು ಮೀಲ್ಸ್ ನ ತಗೊಂಡೆ. ನನ್ನ ಮಗ ಇಡ್ಲಿ ಬೇಕು ಅಂತ ತಗೊಂಡ. ನಮ್ಮ ಯಜಮಾನ್ರು ಕೂಡ ಮೀಲ್ಸ್ ನ ತಗೊಂಡಿದ್ರು. ನಾನು ಚಪಾತಿ ಮೀಲ್ಸ್ ನ ತಗೊಂಡಿದ್ದೆ. ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮೈಸೂರು ಹೈವೇಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಅಲ್ಲಿಂದ ನಾವು ಫಸ್ಟ್ ನಂಜನಗೂಡಲ್ಲಿ ನಮ್ದು ಸೈಟ್ ಇದೆ, ಅದನ್ನ ನೋಡೋಣ ಅಂತ ಬಂದ್ವಿ. ಗಿಡಗಳೆಲ್ಲ ಬೆಳ್ಕೊಂಡ್ ಬಿಟ್ಟಿದೆ. ಇನ್ನೊಂದ್ಸರಿ ಬಂದು ಕ್ಲೀನ್ ಮಾಡಿಸ್ಬೇಕು. ನಮ್ ಸೈಟ್ಗೆ ಒಂದ್ ಸ್ವಲ್ಪ ದೂರದಲ್ಲೇ ಈ ತರ ಹಳ್ಳಿ ಕೂಡ ಇದೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ಸ್ವಲ್ಪ ದೂರ ನಾನು ಕೂಡ ಕಾರ್ ಓಡಿಸ್ದೆ. ಮೈಸೂರು ಮನೆ ರೀಚ್ ಆಗೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಫುಡ್ ಸ್ಟ್ರೀಟ್ ಗೆ ಬಂದ್ವಿ. ನಾವು ಬರೀ ಬ್ಯಾಂಗ್ಳೂರ್ ಫುಡ್ ಸ್ಟ್ರೀಟ್ ಅಲ್ಲೇ ಯಾವಾಗ್ಲೂ ತಿಂದಿದ್ದು. ಟ್ರೈ ಮಾಡೋಣ ಅಂತ ಬಂದ್ವಿ. ನಾವು ತಗೊಂಡಿದ್ದೆಲ್ಲಾನು ಚೆನ್ನಾಗಿತ್ತು. ನನ್ ಮಗ ಚಾಕೋ ವೇಫಲ್ಸ್ ನ ತಗೊಂಡಿದ್ದ. ಆಮೇಲೆ ಡ್ರೈ ಗೋಬಿ, ಆಮೇಲೆ ಬ್ರೆಡ್ ಆಮ್ಲೆಟ್ ನ ತಿನ್ಕೊಂಡು ಪಕ್ಕದಲ್ಲಿ ಪಾರ್ಕ್ ಗೆ ಬಂದಿ ನನ್ ಮಗಳು ಆಟ ಆಡ್ಸೋಣ ಅಂತ. ಅವಳಂತೂ ವಾಪಸ್ ಬರಕ್ಕೆ ರೆಡಿ ಇಲ್ಲ, ಅಷ್ಟು ಆಟ ಆಡ್ತಿದ್ಲು. ಸಖತ್ ಪೀಸ್ ಆಗಿತ್ತು. ನಾವು ಕೂಡ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಊಟಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ವಿ ಅಡ್ಗೆ ಮಾಡೋದಕ್ಕೆ. ಇಲ್ಲಿ ಏನಂದ್ರೆ ಹಬ್ಬದ ದಿನಾನೇ ಎಡೆ ಇಡೋದ್ರಿಂದ ಅವತ್ತೇ ವೆಜ್ ಮತ್ತೆ ನಾನ್ ವೆಜ್ ಎರಡೂನು ಮಾಡ್ತೀವಿ. ಅಡ್ಗೆ ಮಾಡ್ತಾ ಮಧ್ಯದಲ್ಲಿ ಮಜ್ಜಿಗೆನೂ ಮಾಡಿ ಎಲ್ರಿಗೂ ಕೊಟ್ಟು ಕುಡಿದ್ವಿ. ಎಡೆ ಇಡೋದು ಸಾಯಂಕಾಲ ಆಗಿರೋದ್ರಿಂದ ಸಂಜೆ ಅಷ್ಟರಲ್ಲಿ ಅಡ್ಗೆ ಎಲ್ಲಾನು ಮುಗಿಸ್ಕೊಂಡ್ವಿ. ಒಂದ್ 6 ಗಂಟೆ ಮೇಲೆ ಎಡೆಗೆಲ್ಲ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡಿ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟಕ್ಕೆ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೇನ್ ಅಡ್ಗೆ ಮಾಡಿದ್ವಿ ಅಂದ್ರೆ ಕಡ್ಲೆಕಾಳು ಗೊಜ್ಜು, ಬಾಳೆಕಾಯಿ ಪಲ್ಯ, ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ರೈಸು, ಮುದ್ದೆ, ಹೆಸರು ಬೇಳೆ, ವಡೆ, ಪಾಯಸ ಎಲ್ಲಾನು ಮಾಡಿದ್ವಿ. ಈ ತರ ಇತ್ತು ನಮ್ಮ ಯುಗಾದಿ ಹಬ್ಬ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.